ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಸಿಟ್ಟಿಂಗ್ ಹಾಕೋಣ ಅಂತ ಪ್ಲಾನ್ ಮಾಡಿದ್ವಿ. ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಎಲ್ಲಾರು ಕುತ್ಕೊಂಡು ಕುಡಿಯಕ್ಕಲ್ಲ ಗುರು ಪಬ್ಜಿ ಆಡೋಣ ಅಂದ್ಬಿಟ್ಟು ಕುತ್ಕೊಂಡು ಎಡಿಟಿಂಗ್ ಮಾಡ್ಬೇಕಾದ್ರೆ ನಮ್ಮಪ್ಪ ನಡಿ ಆ ಮನೆಗೆ ಹೋಗ್ಬಿಟ್ಟು ಬರೋಣ, ಆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ. ಏನ್ ಕೆಲಸ ಅಂದ್ರೆ ಫುಲ್ ಫ್ಲೋರ್ ಕ್ಲೀನಿಂಗ್ ಮಾಡ್ಬೇಕಾಗಿತ್ತು, ಮತ್ತೆ ಹ್ಯಾಂಡ್ ಓವರ್ ಮಾಡ್ಬೇಕಾಗಿತ್ತು ರೆಂಟ್ ಅವ್ರಿಗೆ. ಅಲ್ಲಿಗೆ ಹೋಗಿದ ತಕ್ಷಣ ನೀರಿಲ್ಲ, ನೀರ್ ಹಿಡ್ಕೊಂಡ್ ಬರೋಣ ಅಂತ ನಾನು ನಮ್ಮಪ್ಪ ಹೋಗ್ಬಿಟ್ಟು ಬಂದ್ವಿ. ಎಲ್ಲಾರು ಒಂದ್ ಕಡೆಯಿಂದ ಕ್ಲೀನಿಂಗ್ ಮಾಡ್ತಾ ಇದ್ರು. ನಾನು ಬಂದೆ, ನೀರ್ ಇಟ್ಬಿಟ್ಟು ನಾನು ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡಿದೆ ಕ್ಲೀನ್ ಮಾಡೋದಕ್ಕೆ. ಫಸ್ಟ್ ಮನೆ ಎಲ್ಲ ನೋಡಿದ್ವಿ, ಯಾರು ಎಲ್ಲೆಲ್ಲಿ ಮಾಡ್ತಾ ಇದಾರೆ ಅಂತ. 6 ರೂಮ್ ಇದೆ, 6 ರೂಮ್ ಅಲ್ಲಿ ಒಬ್ಬೊಬ್ರು ಒಂದೊಂದ್ ಕಡೆ ಮಾಡ್ತಾ ಇದ್ರು. ಈ ರೂಮ್ ಫುಲ್ ಕ್ಲೀನ್ ಆಗಿತ್ತು, ಇನ್ ಸ್ವಲ್ಪ ಕೆಲಸ ಇತ್ತು. ನಮ್ಮಪ್ಪ ಸರಿ ಆಯ್ತು ನೀನ್ ಹೋಗು ಮನೆಗೆ, ಬೇರೆ ಏನು ಕೆಲಸ ಇಲ್ಲ ಇವಾಗ, ಆಮೇಲೆ ಸಂಜೆ ಬಾ ಇವ್ರನ್ನ ಕರ್ಕೊಂಡು ಹೋಗೋದಿಕ್ಕೆ. ಹೋಗ್ಬೇಕಾದ್ರೆ ಈ ಹೂವ ಕಾಣಿಸ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಕಿತ್ತಿ ನಮ್ ಗಾಡಿಗೆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಹೋಗ್ಬೇಕಾದ್ರೆ ಒಳ್ಳೆ ಕೋಡ್ ಇತ್ತಪ್ಪ, ಐ ಡೋಂಟ್ ನೀಡ್ ಗೂಗಲ್, ಮೈ ವೈಫ್ ನೋಸ್ ಎವ್ರಿಥಿಂಗ್ ಅಂತ. ಈ ತರ ಮಸ್ತ್ ಆಗಿ ಬರ್ದ್ಬಿಟ್ಟು ಓಡಾಡ್ತಾ ಇರ್ತಾರೆ. ಮನೆಗ್ ಬಂದಿದ್ದೆ, ಗಣೇಶ ಕುಣ್ಸಿದ್ರು, ಇವರೆಲ್ಲ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ರು. ಸರಿ ಆಯ್ತು, ಆಮೇಲೆ ನಮ್ ಫ್ರೆಂಡ್ ಮನೆಗೆ ಹೋದೆ. ಹೋಗ್ಬಿಟ್ಟು ಎಲ್ಲಾರು ಪಬ್ಜಿ ಆಡೋಣ ಅನ್ಬಿಟ್ಟು ಕುತ್ಕೊಂಡು 2 ಮ್ಯಾಚ್ ಆಡಿಲ್ಲ. ನಮ್ಮಪ್ಪ ಅಷ್ಟು ಬೇಗ ಬಾ ವಾಪಸ್ಸು ಸ್ವಲ್ಪ ಟೂಲ್ಸ್ ಎತ್ಕೊಂಡ್ ಬಾ ಅನ್ಬಿಟ್ಟು ಫೋನ್ ಮಾಡ್ಬಿಟ್ರು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸರಿ ಆಯ್ತು, ಮನೆಗ್ ಬಂದು ಎಲ್ಲ ಟೂಲ್ಸ್ ಎಲ್ಲ ಇಟ್ಟು ಪ್ಯಾಕ್ ಮಾಡ್ಕೊಂಡು ಒಂದು ಬ್ಯಾಗ್ಗೆ ಅಲ್ಲಿಂದ ಹೊರಟೆ. ಹೋಗ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ವಾಪಸ್ ಬಂದಾದ್ಮೇಲೆ ಎಲ್ಲ ಗಣೇಶ ಒಂದೇ ದಿವಸ ಕುಣ್ಸಿದ್ದು ಎತ್ಬಿಟ್ರು. ಎಲ್ಲ ಡ್ಯಾನ್ಸ್ ಆಡ್ಕೊಂಡು ಕುಡ್ಕೊಂಡು ಆಡ್ತಾ ಇದ್ರು. ಅಷ್ಟೇ ಇವತ್ತಿಗೆ, ಮತ್ತೆ ನಾಳೆ ಸಿಗೋಣ, ಬಾಯ್.